When Jesus met with his disciples for the first breaking of bread, ಮೊದಲನೇ ರೊಟ್ಟಿ ಮುರಿಯುವಿಕೆಗೆ ಯೇಸು ತನ್ನ ಶಿಷ್ಯರೊಂದಿಗೆ ಕೂಡಿ ಬಂದಾಗ ಅಥವಾ ಒಟ್ಟು ಸೇರಿದಾಗ he ಅವರು said these words to them. ಅವರಿಗೆ ಈ ಮಾತುಗಳನ್ನು ಹೇಳಿದರು. I want you to turn with me to Luke chapter 22. ನನ್ನೊಡನೆ ನೀವು ಲೂಕ ಅಧ್ಯಾಯ 22ಕ್ಕೆ ತಿರುಗಿಕೊಳ್ಳಿರಿ. Luke 22 verse 24. ಲೂಕ 22 ವಚನ 24. While they were sitting at the Lord's table, ಅವರು ಕರ್ತನ ಭೋಜನಕ್ಕೆ ಕುಳಿತುಕೊಂಡಾಗ they knew this is the last night that we are going to be with Jesus. ಅವರು ಯೇಸುವಿನೊಂದಿಗೆ ಇರುವ ಕಡೆಯ ರಾತ್ರಿ ಇದು ಎಂದು ಅವರಿಗೆ ತಿಳಿದಿತ್ತು. And still ಆದರೂ there was an argument among them. ಅವರ ಮಧ್ಯೆ ಒಂದು ಚರ್ಚೆ ಹುಟ್ಟಿತು. Verse 24. ವಚನ 24. As to who is the greatest. ಅವರ ಮಧ್ಯದಲ್ಲಿ ಹೆಚ್ಚಿನವನು ಯಾರು ಎಂಬುದಾಗಿ. So just think of that. Jesus is going to be crucified. They know his time is over. ಇದರ ಬಗ್ಗೆ ಯೋಚಿಸಿರಿ. ಯೇಸುವಿನ ಸಮಯ ಆಗಿದೆ. ಅವರು ಶೀಘ್ರವೇ ಶಿಲುಬೆಗೇರಿಸಲ್ಪಡುವವರಾಗಿದ್ದಾರೆ ಎಂಬುದವರಿಗೆ ತಿಳಿದಿತ್ತು. And they're sitting there deciding who's going to take over. ಅವರಲ್ಲಿ ಕುಳಿತುಕೊಂಡು ಚರ್ಚೆ ಮಾಡುವವರಾಗಿದ್ದರು ಯೇಸುವಿನ ನಂತರದ ಉತ್ತರಾಧಿಕಾರಿ ಯಾರು ಎಂಬುದಾಗಿ. Now he's going. Who's going to be the leader? ಯೇಸು ಹೋಗುತ್ತಾರೆ. ಅವರ ನಂತರ ಉತ್ತರಾಧಿಕಾರಿ ಯಾರು? That's really amazing. ಇದು ನಿಜವಾಗಿಯೂ ಆಶ್ಚರ್ಯಕರವಾದುದಾಗಿದೆ. And then Jesus had to correct them. ಯೇಸು ನಂತರ ಅವರನ್ನು ತಿದ್ದಬೇಕಾಯಿತು. Saying, in the world they have kings. ಪ್ರಪಂಚದಲ್ಲಿ ಅರಸರಿದ್ದಾರೆ. Who, when the king is dying, they say, who's going to be the next king? ಅರಸನು ಸಾಯುವಾಗ ಆ ನಂತರದ ಅರಸ ಯಾರೆಂಬುದಾಗಿ ಅವರು ಹೇಳುತ್ತಾರೆ. But verse 26, it must not be like this with you. ವಚನ 26, ನಿಮ್ಮಲ್ಲಿ ಹಾಗಿರಬಾರದು. Your desire must not be to see who is the greatest. ನಿಮ್ಮ ಆಸೆಯು ನಿಮ್ಮ ಮಧ್ಯದಲ್ಲಿ ಹೆಚ್ಚಿನವರು ಯಾರು ಎಂಬುದಾಗಿ ಆಗಿರಬಾರದು. But who is the servant? ಆದರೆ ಸೇವಕನು ಯಾರು? You know, that's what he said. ಅದನ್ನೇ ಆತನು ಹೇಳಿದ್ದು. Then he said, who is greater, the one who sits at the table or the one who serves? ನಂತರ ಆತನು ಹೇಳಿದ್ದೇನೆಂದರೆ ಹೆಚ್ಚಿನವನು ಯಾರು, ಊಟಕ್ಕೆ ಕೂತವನೋ ಅಥವಾ ಸೇವಕನು? And I am among you as the one who serves. ನಾನು ನಿಮ್ಮ ಮಧ್ಯೆ ಸೇವೆ ಮಾಡುವವನಂತಿದ್ದೇನೆ. So our frame of mind, ಅದಕ್ಕಾಗಿ ನಮ್ಮ ಮನಸ್ಸಿನ ಮನೋಭಾವವು when we come to the Lord's table, is very, very important. ನಾವು ಕರ್ತನ ರೊಟ್ಟಿ ಮುರಿಯುವಿಕೆಗೆ ಬಂದಾಗ ನಮ್ಮ ಮನಸ್ಸಿನ ಮನೋಭಾವವು ತುಂಬಾ ಪ್ರಮುಖವಾದುದು. That we don't sit here judging other people. ನಾವು ಮತ್ತೊಬ್ಬರ ಬಗ್ಗೆ ನ್ಯಾಯ ತೀರ್ಪು ಕೊಡುತ್ತಾ ಇಲ್ಲಿ ಕುಳಿತುಕೊಳ್ಳಬಾರದು. And we don't think who's the greatest and who's not. ನಾವಿಲ್ಲಿ ಶ್ರೇಷ್ಠನು ಯಾರು, ಯಾರು ಶ್ರೇಷ್ಠನಲ್ಲ ಎಂಬುದಾಗಿ ಯೋಚಿಸಬಾರದು. But the Spirit of Christ who said, I am among you as the one who serves. ಆದರೆ ಕರ್ತನ ಆತ್ಮ ನಾನು ನಿಮ್ಮ ಮಧ್ಯೆ ಸೇವೆ ಮಾಡುವವನಾಗಿದ್ದೇನೆ ಎಂಬುದಾಗಿ ಇರಬೇಕು. And to value even those who are not so perfect. ಯಾರು ಅಪರಿಪೂರ್ಣರಾಗಿದ್ದಾರೋ ಅವರನ್ನು ಕೂಡ ನಾವು ಒಳ್ಳೆಯವರು ಎಂಬುದಾಗಿ ತಿಳಿದುಕೊಳ್ಳುವ ಮನೋಭಾವ ನಮ್ಮಲ್ಲಿರಬೇಕು. You know, this is a bunch of imperfect disciples. ನಿಮಗೆ ತಿಳಿದಿದೆಯೇ, ಇವರು ಅಪರಿಪೂರ್ಣರಾದಂತಹ ಶಿಷ್ಯರ ಗುಂಪಾಗಿದ್ದರು. I think these disciples were worse than everybody sitting here. ನನಗೆ ಪ್ರಕಾರ ಇಲ್ಲಿ ಕುಳಿತಿರುವ ಎಲ್ಲರಿಗಿಂತಲೂ ಅವರು ಕೀಳಾಗಿದ್ದರು, ಕೆಟ್ಟವರಾಗಿದ್ದರು. Because they were fighting who's the greatest. ಯಾಕಂತ ಹೇಳಿದ್ರೆ ಅವರು ತಮ್ಮಲ್ಲಿ ಹೆಚ್ಚಿನವನು ಯಾರು ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. Are you sitting here fighting with anybody whether you're the greatest? ಇಲ್ಲಿ ನೀನು ಯಾರ ಜೊತೆಯಾದರೂ ಜಗಳ ಮಾಡುತ್ತಾ ನೀನು ಶ್ರೇಷ್ಠನೆಂಬುದಾಗಿ ಹೇಳ್ಕೊಳ್ತಾ ಇದ್ದೀಯಾ? I don't think so. ನನಗೆ ಅದು ಅನಿಸಲ್ಲ. These people were worse than all of us. ನಮ್ಮೆಲ್ಲರಿಗಿಂತಲೂ ಇವರು ಕೆಟ್ಟವರಾಗಿದ್ರು, ಕೀಳಾಗಿದ್ರು. But yet ಆದಾಗ್ಯೂ the Lord says to them, ಕರ್ತನವರಿಗೆ ಹೇಳುವುದೇನಂತ ಹೇಳಿದ್ರೆ, you have stood by me in my trials. ನನ್ನ ಕಷ್ಟ ಕಾಲದಲ್ಲಿ ನೀನು ನನ್ನ ಸಂಗಡ ಇದ್ದೀರಿ. It's amazing how. ಇದೊಂದು ಅದ್ಭುತಕರವಾದ ವಿಷಯ. And listen to this. ಇದನ್ನು ಕೇಳಿಸಿಕೊಳ್ಳಿರಿ. Just as my father granted me a kingdom, I am granting you. ನನ್ನ ತಂದೆ ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮ್ಮನ್ನು ನೇಮಿಸುತ್ತೇನೆ. And one day you will sit on thrones. ಒಂದು ದಿನ ನೀವು ಸಿಂಹಾಸನಗಳ ಮೇಲೆ ಕುಳಿತುಕೊಳ್ಳುವವರಾಗಿದ್ದೀರಿ. Judging the 12 tribes of Israel. ಇಸ್ರೇಲಿನ 12 ಕುಲಗಳನ್ನು ನೀವು ನ್ಯಾಯ ತೀರ್ಪು ಮಾಡುವಿರಿ. Is that how you talk to people who are fighting among themselves who's the greatest? ತನ್ನಲ್ಲಿ ಶ್ರೇಷ್ಠರು ಯಾರು ಎಂಬುದಾಗಿ ತಮ್ಮ ಜಗಳ ಮಾಡುವ ಜನರಿಗೆ ಈ ರೀತಿ ನೀವು ಮಾತನಾಡುತ್ತೀರಾ? What I see there is that Jesus had tremendous hope for them. ನನಗೆ ಇಲ್ಲಿ ನಾನು ನೋಡುವ ವಿಷಯ ಏನಂತ ಹೇಳಿದ್ರೆ ಅವರ ಬಗ್ಗೆ ಯೇಸುವಿಗೆ ನಂಬಿಕೆ ಮತ್ತು ಭರವಸೆ ಇತ್ತು. I know these people are like this now. ನನಗೆ ಗೊತ್ತು ಈ ಜನರು ಈಗ ಈ ರೀತಿ ಆಗಿದ್ದಾರೆ. But in a few weeks the Holy Spirit will come. ಕೆಲವು ದಿನಗಳಲ್ಲಿ ಪವಿತ್ರಾತ್ಮನು ಇಳಿದು ಬರುವವನಾಗಿದ್ದಾನೆ. And I believe these people are sincere. ನನಗೆ ನಂಬಿಕೆ ಇದೆ ಈ ಜನರು ಪ್ರಾಮಾಣಿಕರು, ಯಥಾರ್ಥರು ಎಂಬುದಾಗಿ. They may not have
light. ಅವರಿಗೀಗ ಬೆಳಕಿರಲಿಕ್ಕಿಲ್ಲ. That's why they're arguing about who's the greatest and getting offended so easily. ಅದಕ್ಕಾಗಿ ಅವರು ಜಗಳ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ತಮ್ಮಲ್ಲಿ ಶ್ರೇಷ್ಠರು ಯಾರೆಂಬುದಾಗಿ ಅವರಿಗೆ ಬೇಗ ಕೋಪ ಬರುತ್ತೆ. But once the Holy Spirit has come, it'll sort them all out. ಆದರೆ ಪವಿತ್ರಾತ್ಮ ಇಳಿದು ಬಂದಾಗ ಇವೆಲ್ಲ ವಿಷಯಗಳನ್ನು ಆತನು ಸರಿಪಡಿಸುವವನಾಗಿದ್ದಾನೆ. And ಮತ್ತು so I believe that one day you will sit with me in my kingdom. ಅದಕ್ಕಾಗಿ ನಾನು ನಂಬುತ್ತೇನೆ, ಒಂದು ದಿನ ನನ್ನ ರಾಜ್ಯದಲ್ಲಿ ನೀವು ಸಿಂಹಾಸನಗಳ ಮೇಲೆ ಕುಳಿತುಕೊಳ್ಳುತ್ತೀರಾ ಎಂಬುದಾಗಿ. So it's wonderful to, when we come around the Lord's table, ಅದಕ್ಕಾಗಿ ನಾವು ಕರ್ತನ ಮೇಜಿನ ಬಳಿ ಸುತ್ತ ಬರುವಾಗ ಇದೊಂದು ಅದ್ಭುತಕರವಾದ ವಿಷಯವಾಗಿದೆ. to have that type of attitude towards one another. ಇಂತಹ ಮನೋಭಾವವನ್ನು ನಾವು ಹೊಂದಿಕೊಳ್ಳುವುದು, ಒಬ್ಬರ ಬಗ್ಗೆ ಮತ್ತು ಈ ರೀತಿಯ ಮನೋಭಾವವನ್ನು ಇಟ್ಟುಕೊಳ್ಳುವುದು. And not to be suspicious and, ನಾವು ಮತ್ತೊಬ್ಬರ ಬಗ್ಗೆ ಸಂಶಯ ಪಡುವವರಾಗಬಾರದು. okay, people are a little weak and they have such thoughts, but ಮನುಷ್ಯರಲ್ಲಿ ಬಲಹೀನತೆ ಇದೆ, ಅವರ ಬಗ್ಗೆ ಅವರಿಗೆ ಆ ಯೋಚನೆಗಳು ಇರ್ತವೆ. Lord, you're going to make us one day share with you in your kingdom. ಕರ್ತನೆ, ನಾವು ನಿಮ್ಮ ರಾಜ್ಯಭಾರದಲ್ಲಿ ಪಾಲುಗಾರರಾಗುವಂತೆ ನೀನು ನಮ್ಮೆಲ್ಲರನ್ನು ಮಾಡುವನಾಗಿದ್ದೀಯಾ. And every one of these people who are sincerely seeking to live for you will be there. ಎಲ್ಲ ಜನರು ನಿನ್ನನ್ನು ಕಂಡುಕೊಳ್ಳುವವರು, ಪ್ರಾಮಾಣಿಕರು ಅಲ್ಲಿ ಇರ್ತಾರೆ. And all the 12, I don't know, ನೀವು ನೋಡ್ರಿ, ಇಲ್ಲೆಲ್ಲ 12 ಜನರು ನನಗೆ ಸರಿಯಾಗಿ ಗೊತ್ತಿಲ್ಲ, but they were all equally wholehearted. ಅವರೆಲ್ಲರೂ ಸಮನಾಗಿ ಪರಿಪೂರ್ಣರಾಗಿದ್ರು ಏನೋ. But he says all 12 of you will sit. ಅದನ್ನು ಹೇಳ್ತಾನೆ, ಎಲ್ಲ 12 ಜನರು ನನ್ನ ಜೊತೆ ಕುಳಿತುಕೊಳ್ಳುವರಾಗಿದ್ದೀರಾ. Verse 30, on thrones judging Israel. ವಚನ 30ರಿಂದ ಮುಂದುವರಿದು, ಸಿಂಹಾಸನ ಮೇಲೆ ಕುಳಿತುಕೊಂಡು ನೀವು ಇಸ್ರಾಯೇಲರನ್ನು ನ್ಯಾಯ ತೀರ್ಪು ಮಾಡುತ್ತೀರಾ ಎಂಬುದಾಗಿ. So ಅದಕ್ಕಾಗಿ it's good to have that spirit when we come together. ನಾವು ಜೊತೆಯಾಗಿ ಬರುವಾಗ ಇಂಥ ಆತ್ಮವನ್ನು ಹೊಂದಿಕೊಂಡಿರುವುದು ಒಳ್ಳೆಯ ವಿಷಯ. Here not to be suspicious of anyone. ನಾವು ಯಾರ ಬಗ್ಗೆಯೂ ಸಂಶಯ ಪಡದೆ ಇರಬೇಕು. Not to look down on anyone. ನಾವು ಯಾರನ್ನು ಕೀಳಾಗಿ ನೋಡಬಾರದು. Not to think who's the greatest and who's the least. And ಯಾರು ಕಡೆಯವನು ಯಾರು ಶ್ರೇಷ್ಠನು ಎಂಬುದಾಗಿ ನಾವು ತಿಳ್ಕೊಳ್ಬಾರದು. what is the fault in that brother and what is that fault in that sister? ಆ ಸಹೋದರನಲ್ಲಿ ಏನು ತಪ್ಪಿದೆ, ಈ ಸಹೋದರಿಯಲ್ಲಿ ಏನು ತಪ್ಪಿದೆ. At the breaking of bread, that is not the time. In fact, that should never be our business. ರೊಟ್ಟಿ ಮುರಿಯುವ ಸಂದರ್ಭದಲ್ಲಿ ಈ ಯೋಚನೆಗಳು ನಮ್ಮಲ್ಲಿರಬಾರದು. ಇದು ನಮ್ಮ ವ್ಯವಹಾರವಲ್ಲ. Because Jesus said in another instance, ಯಾಕಂತ ಹೇಳಿದ್ರೆ ಇನ್ನೊಂದು ಸಂದರ್ಭದಲ್ಲಿ ಯೇಸು ಈ ರೀತಿ ಹೇಳಿದ್ರು. in John's Gospel chapter 16, ಯೋಹಾನ್ನ ಅಧ್ಯಾಯ 16. that is also at the Lord's table. At the Lord's table he said this. ಅದು ಕೂಡ ರೊಟ್ಟಿ ಮುರಿಯುವ ಕರ್ತನ ಮೇಜಿನ ಬಳಿ ಆಗಿತ್ತು. ಅಲ್ಲಿ ಯೇಸು ಈ ರೀತಿ ಹೇಳಿದನು. John 16 was spoken at the Lord's table. ಯೋಹಾನ್ನ 16ರನ್ನು ರೊಟ್ಟಿ ಮುರಿಯುವ ಕರ್ತನ ಮೇಜಿನ ಬಳಿ ಯೇಸು ಮಾತನಾಡಿದ್ದರು. John 16, ಯೋಹಾನ್ನ 16, when I go away, John 16 verse 7, ಯೋಹಾನ್ನ 16 ವಚನ 7, ನಾನು ಹೊರಟು ಹೋಗುವಾಗ, middle, if I go away, the helper, the Holy Spirit will come. ಮಧ್ಯದಲ್ಲಿ, ನಾನು ಹೊರಟು ಹೋಗುವಾಗ ಸಹಾಯಕನು ಪವಿತ್ರಾತ್ಮನು ಇಳಿದು ಬರುವನು. And when this is at the Lord's table, he's talking. ಇದು ಕರ್ತನ ಮೇಜಿನ ಬಳಿ ಆತನು ಮಾತನಾಡುವುದಾಗಿದೆ. To these people who are discussing about who's the greatest. ತಮ್ಮಲ್ಲಿ ಶ್ರೇಷ್ಠನು ಯಾರು ಎಂದು ಮಾತನಾಡುವ ಜನರಿಗೆ ಈ ರೀತಿ ಆತನು ಹೇಳಿದನು. When he comes, he will convict of sin ಆತನು ಬರುವಾಗ ಪಾಪದ ಬಗ್ಗೆ ಆತನು ನಿಮಗೆ ಖಚಿತತೆಯನ್ನು ಕೊಡುವನು. and righteousness and judgment. That's his business. ಪಾಪದ ಬಗ್ಗೆ, ನೀತಿತನದ ಬಗ್ಗೆ ಇದು ಆತನ ವ್ಯವಹಾರ, ಆತನ ಕೆಲಸ. To convict people of sin. It's not my business. ಪಾಪದ ಬಗ್ಗೆ ಅರಿವನ್ನು ಹುಟ್ಟಿಸುವುದು ಆತನ ಕೆಲಸ, ಇದು ನನ್ನ ವ್ಯವಹಾರವಲ್ಲ. To my business is to share the word, to love people. ನನ್ನ ವ್ಯವಹಾರ, ನನ್ನ ಕೆಲಸ ದೇವರ ವಾಕ್ಯವನ್ನು ಬೋಧಿಸುವುದು, ಎಲ್ಲರನ್ನು ಪ್ರೀತಿಸುವುದು. I am not called here to go around convicting people of sin. ನಾನು ಜನರ ಪಾಪದ ಬಗ್ಗೆ ಅವರಿಗೆ ಅರಿವನ್ನು ಹುಟ್ಟಿಸಲು ನನ್ನನ್ನು ಕಳಿಸಲಾಗಿಲ್ಲ. This is your sin and this is your sin. That's the Holy Spirit's business. ಇದು ನಿನ್ನ ತಪ್ಪು, ಇದು ಅವನ ತಪ್ಪು, ಇದು ಪವಿತ್ರಾತ್ಮನ ವ್ಯವಹಾರ. And I must mind my own business. Like they say, mind your own business. ನಾನು ನನ್ನ ವ್ಯವಹಾರವನ್ನೇ ಮಾಡಬೇಕು. ಪ್ರಪಂಚದಲ್ಲಿ ಹೇಳ್ತಾರೆ, ನಿನ್ನ ವ್ಯವಹಾರವನ್ನು ನೀನು ನೋಡ್ಕೋ ಎಂಬುದಾಗಿ. That's not your business. The Holy Spirit, he will convict the world of sin. ಇದು ನಿನ್ನ ವ್ಯವಹಾರವಲ್ಲ. ಪವಿತ್ರಾತ್ಮನು ಪಾಪದ ಬಗ್ಗೆ ಎಲ್ಲರಿಗೆ ಅರಿವನ್ನು ಹುಟ್ಟಿಸೋನು, ಅದು ಆತನ ಕೆಲಸ. Let him do that. ಆತನು ಅದನ್ನು ಮಾಡಲಿ. But ಆದರೆ our duty is meanwhile just to love one another and be patient with each other. ನಮ್ಮ ಕರ್ತವ್ಯ ಅಂತ ಹೇಳಿದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು, ಒಬ್ಬರ ಬಗ್ಗೆ ತಾಳ್ಮೆಯಿಂದಿರುವಂಥದ್ದು. And I see that spirit of Christ in all with all this ಈ ಕ್ರಿಸ್ತನ ಆತ್ಮ ಈ ಎಲ್ಲರಲ್ಲೂ ನಾನು ಕಾಣುವವನಾಗಿದ್ದೇನೆ. conflict going on among them as to who's the greatest. ಅವರ ಜಗಳ ಇತ್ತು, ಚರ್ಚೆ ಇತ್ತು, ನಮ್ಮಲ್ಲಿ ಶ್ರೇಷ್ಠನು ಯಾರು ಎಂಬುದಾಗಿ. See the wonderful way he speaks to them. ಎಂಥ ಅದ್ಭುತಕರವಾದ ರೀತಿಯಲ್ಲಿ ಕರ್ತನು ಅವರೊಡನೆ ಮಾತನಾಡುತ್ತಾನೆ. And he tells them, ಆತನು ಅವರಿಗೆ ಹೇಳುತ್ತಾನೆ,
I want you to know John 17:23. This is at the Last Supper. ನಾನು ನಿಮಗೆ ಇದನ್ನು ತಿಳಿದುಕೊಳ್ಳಬೇಕೆಂಬುದು ಬಯಸ್ತೇನೆ. ಯೋಹಾನ 17:23. That I pray the Father ನಾನು ತಂದೆಯೊಡನೆ ಪ್ರಾರ್ಥಿಸುತ್ತೇನೆ, that these people will know one thing. ಈ ಜನರು ಒಂದು ವಿಷಯವನ್ನು ತಿಳಿದುಕೊಳ್ಳುವರಾಗುತ್ತಾರೆ. John 17:23, the last part. ಯೋಹಾನ 17:23 ಕಡೆಯ ಭಾಗ. That you love them just as much as you love me. ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸುತ್ತೀಯ ಎಂಬುದಾಗಿ ಅವರು ತಿಳಿಯಬೇಕು. And so, Father, I desire ಅದಕ್ಕಾಗಿ ತಂದೆಯೇ ನಾನು ಇದನ್ನು ಇಚ್ಛಿಸುತ್ತೇನೆ, that you'll give them, ನೀನು ಅವರಿಗೆ ಇದನ್ನು ಕೊಡ್ತೀಯ. they may see my glory ಆತನು ನನ್ನ ಮಹಿಮೆಯನ್ನು ನೋಡುತ್ತಾರೆ with me. ನನ್ನೊಡನೆ. What a tremendous attitude he has to people who are still discussing as to who is the greatest. ಯಾರು ಶ್ರೇಷ್ಠನೆಂಬುದಾಗಿ ಚರ್ಚೆ ಮಾಡುವ ಜನರ ಕಡೆಗೆ ಎಂಥ ಮನೋಭಾವ ಯೇಸು ಹೊಂದಿದ್ದನು. So what I see there is he had faith ನಾನಿಲ್ಲಿ ನೋಡುವುದೇನಂತ ಹೇಳಿದರೆ ಅವರಿಗೆ ಯೇಸುವಿಗೆ ನಂಬಿಕೆ ಇತ್ತು, that they'll get over it. ಇದನ್ನು ಆತರು ಜಯಿಸ್ತಾರೆ ಎಂಬುದಾಗಿ. This is a temporary time and they're having this problem. ಈ ತಾತ್ಕಾಲಿಕ ಸಮಯದಲ್ಲಿ ಅವರು ಈ ಸಮಸ್ಯೆಯನ್ನು ಹೊಂದಿಕೊಂಡಿದ್ದಾರೆ. So what has come to me is we must have faith for one another. ನಾನು ತಿಳಿದುಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ ನಮಗೆ ಒಬ್ಬರಿಗೊಬ್ಬರ ಮೇಲೆ ನಂಬಿಕೆ ಇರಬೇಕು. Okay, you see a problem there. ನಾವೊಂದು ಸಮಸ್ಯೆಯನ್ನು ಒಂದು ಕಡೆ ನೋಡ್ತೇವೆ, Let's have faith that he'll get over it. ನಮಗೆ ನಂಬಿಕೆ ಇರಲಿ ಆತನು ಆ ಸಮಸ್ಯೆಯನ್ನು ಜಯಿಸ್ತಾನೆ ಎಂಬುದಾಗಿ. He's going through a problem right now. Have faith that he'll get over it. ಆತನಿಗೆ ಈಗ ಆ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಆತನು ಜಯಿಸ್ತಾನೆ ಎಂಬ ನಂಬಿಕೆ ನಮಗಿರಲಿ. And so ಅದಕ್ಕಾಗಿ we find that it actually happened on the day of Pentecost. ನಮಗೆ ತಿಳಿದಿದೆ ಇದು ನಿಜವಾಗಿಯೂ ನಡೆಯಿತು. ಪಂಚಾಶತ್ತಮದ ದಿನ ಪವಿತ್ರಾತ್ಮನು ಇಳಿದು ಬಂದಾಗ, And the Holy Spirit came, ಪವಿತ್ರಾತ್ಮನು ಇಳಿದು ಬಂದನು, that they did get over it and they, ಈ ಸಮಸ್ಯೆಯನ್ನು ಅವರು ಜಯಿಸಿದ್ರು. there's a beautiful verse. ಇಲ್ಲೊಂದು ಅದ್ಭುತಕರವಾದ ಸುಂದರವಾದ ವಚನವಿದೆ. I often ask children this question. ನಾನು ಅನೇಕ ಸಲ ಮಕ್ಕಳಿಗೆ ಈ ಪ್ರಶ್ನೆಯನ್ನು ಕೇಳ್ತೇನೆ, Who stood up and preached on the day of Pentecost? ಪಂಚಾಶತ್ತಮದನ್ನ ಎದ್ದು ನಿಂತು ಬೋಧನೆ ಮಾಡಿದವರು ಯಾರು? And I think most of them will get the wrong answer. ನನಗೆ ಗೊತ್ತು, ಅನೇಕ ಜನರು ತಪ್ಪು ಉತ್ತರವನ್ನು ಕೊಡ್ತಾರೆ. Do you know? ಆದರೆ ನಿಮಗೆ ಗೊತ್ತಿದೆಯೇ? Or I'll tell you. ನಾನು ನಿಮಗೆ ಹೇಳ್ತೇನೆ. Acts 2:14, the answer is there. ಅಪೊಸ್ತಲರ ಕೃತ್ಯಗಳು 2:14 ಉತ್ತರ ಇಲ್ಲಿದೆ. Peter ಪೇತ್ರ taking his stand with the 11. 11 ಜನರ ಮಧ್ಯದಲ್ಲಿ ಎದ್ದು ನಿಂತು, 12 people stood up. 12 ಜನರು ಎದ್ದು ನಿಂತರು. Peter was just the voice. ಪೇತ್ರನು ಕೇವಲ ಸ್ವರವಾಗಿದ್ದನು. 12 people said, Peter, we are behind you. 12 ಜನ ಹೇಳಿದರು, ಪೇತ್ರನೇ ನಿನ್ನ ಹಿಂದೆ ನಾವಿದ್ದೇವೆ. That spirit of who's greater, are you greater, I'm greater, was completely gone. ಆ ಆತ್ಮ ನಾನು ಶ್ರೇಷ್ಠನೇ ನೀನು ಶ್ರೇಷ್ಠನೇ ಎಂಬ ಆ ಆತ್ಮ ಸಂಪೂರ್ಣವಾಗಿ ಹೋಗಿತ್ತು. He stood there and 11 people said, ಆತನಲ್ಲಿ ಎದ್ದು ನಿಂತನು. 11 ಜನ ಈ ರೀತಿ ಹೇಳಿದರು, Peter, ಪೇತ್ರ you speak, but we are 100% behind you. ನೀನು ಮಾತನಾಡು, ನಾವು 100% ನಿನ್ನ ಹಿಂದೆ ಇದ್ದೇವೆ. Have we come to that place? ನಾವು ಇಂಥ ಸ್ಥಾನಕ್ಕೆ ಬಂದಿದ್ದೇವೆಯೇ? Do we support one another? ನಾವು ಒಬ್ಬರನ್ನೊಬ್ಬರನ್ನು ಬೆಂಬಲಿಸುತ್ತೇವೆಯೇ? That's what we are testifying in the breaking of bread. ಇದನ್ನೇ ನಾವು ಸಾಕ್ಷೀಕರಿಸುತ್ತೇವೆ ಈ ರೊಟ್ಟಿ ಮುರಿಯುವ ಕರ್ತನ ಭೋಜನದ ಸಮಯದಲ್ಲಿ. Lord, I want to do that. ಕರ್ತನೆ, ನಾನು ಇದನ್ನು ಮಾಡಲು ಬಯಸುತ್ತೇನೆ. I see imperfection there, imperfection here, imperfection in myself. ನಾನಿಲ್ಲಿ ಅಲ್ಲಿ ಅಪರಿಪೂರ್ಣತೆಯನ್ನು ನೋಡುತ್ತೇನೆ, ನನ್ನಲ್ಲೂ ಅಪರಿಪೂರ್ಣತೆ ಇದೆ. But these are not perfect people. ಆದರೆ ಈ ಜನರು ಪರಿಪೂರ್ಣರಾಗಿರಲಿಲ್ಲ On the day of Pentecost, ಪಂಚಾಶತ್ತಮದ ದಿನ. we know that later on Peter was afraid to eat with the Gentiles and Paul had to correct him. ನಮಗೆ ಗೊತ್ತಿದೆ, ಪೇತ್ರನು ಅನ್ಯ ಜನರ ಜೊತೆ ಊಟ ಮಾಡಲು ಹೆದರಿದ್ದನು. ಪೌಲನು ಆತನಿಗೆ ತಿದ್ದುಪಡಿ ಕೊಡಬೇಕಾಗಿತ್ತು. So they were not perfect people, but the Lord just ಅವರೆಲ್ಲರೂ ಪರಿಪೂರ್ಣರಾಗಿರಲಿಲ್ಲ, ಆದರೆ ಕರ್ತನು ಅವರನ್ನು ಸಹಿಸಿಕೊಂಡನು, blessed their ministry. And so I want to say to all of you who are here, ಕರ್ತನು ಅವರ ಸೇವೆಯನ್ನು ಆಶೀರ್ವದಿಸಿದನು. ಇಲ್ಲಿ ಸೇರುವ ಎಲ್ಲರಿಗೆ ನಾನು ಈ ರೀತಿ ಹೇಳ ಬಯಸುತ್ತೇನೆ, bunch of imperfect people, including me. ನನ್ನನ್ನು ಸೇರಿಕೊಂಡು ನಾವೆಲ್ಲರೂ ಅಪರಿಪೂರ್ಣರಾದ ಮನುಷ್ಯರಾಗಿದ್ದೇವೆ. The Lord loves you. ಕರ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. And He has great hope for you. ನಿನ್ನಲ್ಲಿ ಆತನಿಗೆ ಶ್ರೇಷ್ಠವಾದ ಬಲವಾದ ಭರವಸೆ ಇದೆ, even if you don't have any hope for yourself. ನಿನ್ನ ಮೇಲೆ ನಿನಗೆ ಭರವಸೆ ಇಲ್ಲದಿದ್ದರು. So let's come to the Lord's table with that faith. ಅದಕ್ಕಾಗಿಂತ ನಂಬಿಕೆಯಿಂದ ಕರ್ತನ ಮೇಜಿನ ಬಳಿ ನಾವು ಬರೋಣ. That I have somebody in heaven ನನಗೆ ಸ್ವರ್ಗದಲ್ಲಿ ಒಬ್ಬ ಇದ್ದಾನೆ, who has hope, ನನ್ನ ಮೇಲೆ ಭರವಸೆ ಇಡುವವನು, that I'm going to make it through and one day ನಾನು ಎಲ್ಲವನ್ನು ತನ್ನ ತಪ್ಪುಗಳನ್ನು ಜಯಿಸುವವನಾಗಿದ್ದೇನೆ. share the kingdom with him, and not only with him, ನಾವು ಆತನೊಂದಿಗೆ ದೇವರ ರಾಜ್ಯವನ್ನು ಹಂಚಿಕೊಳ್ಳುವನಾಗಿದ್ದೇನೆ, but with all the rest of us here. ಆತನೊಡನೆ ಮಾತ್ರವಲ್ಲ ಇಲ್ಲಿ ಸೇರಿರುವ ಎಲ್ಲರೊಡನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.